ಹೇಳ್ಬೇಕು ಅಂದ್ರೆ ಒಂದು ದೇಶದ ನರಗಳು ಅಂದ್ರೆ ರಸ್ತೆಗಳು ಅಂತಾರೆ. ಆ ದೇಶದ ನರಗಳಲ್ಲಿ ಬಿಟ್ಟು ಬಿಡದೆ ರಕ್ತ ತರ ಓಡ್ತಿರೋದು ನಮ್ಮ ಚಾಲಕರು ಅಂದ್ರೆ ಡ್ರೈವರ್ಸ್. ಇವ್ರು ಓಡಿಸೋದನ್ನ ನಿಲ್ಸ್ಬಿಟ್ರೆ ಇಡೀ ದೇಶನೇ ಕುಸಿದೋಗ್ಬಿಡುತ್ತೆ. ಈ ದೇಶ ಮಾತ್ರ ಅಲ್ಲ, ಇಡೀ ಪ್ರಪಂಚನೇ ಓಡ್ತಾ ಇರಬೇಕು ಅಂತಂದ್ರೆ ಡ್ರೈವರ್ಸ್ ಕೆಲಸ ಮಾಡೋದು ತುಂಬಾನೇ ಮುಖ್ಯ. ಇದರಲ್ಲಿ ವಿಚಿತ್ರ ಏನು ಅಂದ್ರೆ ಇವರು ತಮ್ಮ ಜೀವನಕ್ಕೋಸ್ಕರ ಗಾಡಿ ಓಡಿಸೋದಕ್ಕೆ ಶುರು ಮಾಡಿ ಒಂದ್ ಹಂತದಲ್ಲಿ ಗಾಡಿನೇ ಇವ್ರಿಗೆ ಜೀವನ ಆಗ್ಬಿಡುತ್ತೆ. ಮಳೆ, ಪ್ರವಾಹ ಅಷ್ಟೇ ಯಾಕೆ, ಕೊರೋನಾ ಕೂಡ ಇವ್ರು ಓಡಿಸೋದನ್ನ ತಡೆಯೋದಕ್ಕಾಗೋದೇ ಇಲ್ಲ. ಜಗತ್ತಿನ ಕಡೇ ಮನುಷ್ಯ ಇರೋವರೆಗೂ ಅವನಿಗೋಸ್ಕರ ಒಂದು ಬಸ್ಸೋ, ಆಂಬ್ಯುಲೆನ್ಸೋ, ಆಟೋನೋ, ಲಾರಿಯಾದ್ರೂ ಓಡ್ಸೋಕೆ ಒಬ್ಬ ಡ್ರೈವರ್ ರೆಡಿಯಾಗಿರ್ತಾನೆ. ಈ ದೇಶದ ಸೇವಕರು ಅಂದ್ರೆ ಫ್ರಂಟ್ ಲೈನ್ ವರ್ಕರ್ಸ್. ರಾತ್ರಿ ಹಗ್ಲು ಅಂತ ನೋಡ್ದೆ ಹೊಟ್ಟೆ ಬಟ್ಟೆ ಕಟ್ಟಿ ಇವ್ರು ಗಾಡಿ ಓಡಿಸಿದ್ರು ಸಮಾಜ ನೋಡೋ ಹಾಗೆ ಇವ್ರು ಇನ್ನೂ ಕೂಡ ಬಾಡಿಗೆ ಮನೆಗಳಲ್ಲೇ ಬದುಕ್ತಾ ಇದ್ದಾರೆ. ಊರವರೆಲ್ಲ ದೀಪಾವಳಿ, ಸಂಕ್ರಾಂತಿ ಅಂತ ಸಂಭ್ರಮ ಮಾಡ್ತಾ ಇದ್ರೆ, ಮದುವೆ ಆಗಿದ್ದಿನ, ಹುಟ್ಟಿದ್ದಿನ ಅಂತ ಅವರ ಕುಟುಂಬಗಳ ಜೊತೆ ಸಂತೋಷವಾಗಿದ್ರೆ, ಡ್ರೈವರ್ಸ್ಗೆ ಒಳ್ಳೆ ದಿನ, ಕೆಟ್ಟ ದಿನ ಎಲ್ಲವೂ ರಸ್ತೆಗಳೇ, ಅದು ತಮ್ಮ ಗಾಡಿಗಳೇ. ಒಬ್ಬ ಡ್ರೈವರ್ನ ನಗು, ಅಳು, ಸಂಕಟ, ನೋವು, ಮೋಸ ಮಾಡ್ತಾರೆ ಅಂತ ಇವೆಲ್ಲವೂ ಅವ್ರ ಕುಟುಂಬಗಳಿಗೆ ಗೊತ್ತೋ ಇಲ್ವೋ, ಅವ್ರ ವಾಹನಗಳಿಗೆ ತುಂಬಾ ಚೆನ್ನಾಗಿ ಗೊತ್ತು. ವಾಹನ ಅನ್ನೋದು ನಮಗೊಂದು ಯಂತ್ರ, ಆದ್ರೆ ಅದೇ ಡ್ರೈವರ್ಗಳಿಗೆ ಅವರು ಪ್ರೀತಿ ಮಾಡೋ ಮೊದಲನೇ ಪ್ರೇಯಸಿನೇ ಅವ್ರ ಗಾಡಿನೇ, ಅವ್ರು ಮುದ್ದು ಮಾಡೋ ಮೊದಲನೇ ಮಗು ಅವ್ರ ಗಾಡಿನೇ. ಅಂಥದ್ರಲ್ಲಿ ಅವ್ರ ಗಾಡಿಗೇನಾದ್ರೂ ಆಯ್ತು ಅಂದ್ರೆ ಡ್ರೈವರ್ಸ್ ತುಂಬಾ ನೊಂದ್ಕೋತಾರೆ. ಕುಟುಂಬದ ಕಷ್ಟ, ಬಾಡಿಗೆ ಕಟ್ಟಬೇಕು, ಆಟೋ ಡ್ಯೂ ಕಟ್ಟಬೇಕು ಅಂತ ಈ ತರ ಸಾವಿರ ಸಮಸ್ಯೆಗಳ ಮಧ್ಯೆನೂ ಗರ್ಭಿಣಿಯರಿಗೆ ಉಚಿತ ಅಂತ ಮನುಷ್ಯತ್ವನ ಇಟ್ಕೊಂಡು ಅವ್ರ ಆಟೋ ಹಿಂದೆ ಬರೆದುಕೊಳ್ಳೋದಕ್ಕೆ ಎಷ್ಟು ದೊಡ್ಡ ಮನ್ಸು ಬೇಕು. ಸಂತೋಷನೋ ದುಃಖನೋ ಗಾಡಿ ಓಡಿಸುವಾಗ ಅವ್ರ ಭಾವನೆಗಳನ್ನ ಬದಿಗಿಟ್ಟು ಎದುರುಗಡೆ ಬರೋರು, ತನ್ನ ಗಾಡಿ ಒಳಗಿರೋರು, ಅಷ್ಟು ಜನರ ಜೀವನ ಮನ್ಸಲ್ಲೇ ಇಟ್ಕೊಂಡು ಸರಿಯಾಗಿ ಗಮನ ಕೊಟ್ಟು ಇವ್ರು ಗಾಡಿ ಓಡಿಸೋದ್ರಿಂದಾನೇ ನಾವು ನೆಮ್ಮದಿಯಾಗಿ ಮನೆಗೆ ಹೋಗಿ ತಲುಪೋದಕ್ಕೆ ಸಾಧ್ಯ. ಸಾವಿನ ಮಧ್ಯೆ ಹೋರಾಡ್ತಿರೋ ಒಬ್ಬರನ್ನ ಸರಿಯಾದ ಸಮಯಕ್ಕೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋದು ಡ್ರೈವರ್ಸೇ. ಫುಡ್ ಡೆಲಿವರಿ ಪಾರ್ಟ್ನರ್ ಆಗಿ ಹಸುವಿಂದ ಮನೇಲಿ ಕಾಯ್ತಿರೋರಿಗೆ ಹುಡುಕೊಂಡು ಹೋಗಿ ಒಂದು ರೀತಿ ನೋಡೋದಾದ್ರೆ ಈ ದೇಶ ಸರಿಯಾದ ಡ್ರೈವರ್ಸ್ ತುಂಬಾನೇ ಮುಖ್ಯ. ಒಂದು